ಎಲ್ಲರಿಗೂ ನಮಸ್ಕಾರ. ಎಕನಾಮಿಕ್ ಸ್ಟಾರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ದ್ವಿತೀಯ ಪಿಯುಸಿಯ ಸಮಾಜಶಾಸ್ತ್ರದ 10 ಅಂಕಗಳ ಅತಿ ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಪ್ರಶ್ನೆ, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಇದರಲ್ಲಿ ನೀವು ಒಂದು 4 ಪಾಯಿಂಟ್ಗಳನ್ನ ಆಡ್ ಮಾಡಬೇಕಾಗುತ್ತೆ. ಯಾವುದು ಅಂದ್ರೆ ಭಾರತೀಯ ಜನ ಸಮೂಹದ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನ ಸಮುದಾಯದ ವಯೋರಚನೆ, ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ, ಭಾರತೀಯ ಜನ ಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ. ಸೊ ಇವುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಈ ಒಂದು ಪ್ರಶ್ನೆಯನ್ನ ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗುತ್ತೆ. ಮೊದಲನೇದಾಗಿ ನೋಡಿ, ಜನಸಂಖ್ಯಾ ಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನೊಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುತ್ತದೆ. ಭಾರತ ಜನಸಂಖ್ಯಾ ಚಿತ್ರದ ಪ್ರಮುಖ ಲಕ್ಷಣಗಳು ಅಂದ್ರೆ ಏನೇನನ್ನ ಒಳಗೊಂಡಿದೆ ಜನಸಂಖ್ಯಾ ಚಿತ್ರಣ ಅಂದಾಗ, ಗಾತ್ರ ನೋಡ್ತೀವಿ ಅಂದ್ರೆ ಜನಸಂಖ್ಯೆಯ ಗಾತ್ರ, ಜನನದ ಪ್ರಮಾಣ, ಮರಣದ ಪ್ರಮಾಣ, ವಲಸೆಯಲ್ಲಿರೋ ಪ್ರಕಾರಗಳು, ಆಮೇಲೆ ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣಗಳನ್ನು ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹ, ಅಂದ್ರೆ ಲಿಂಗದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸ್ತ್ರೀಯರ ಪ್ರಮಾಣ ಎಷ್ಟು, ಪುರುಷರ ಪ್ರಮಾಣ ಎಷ್ಟು, ಸಾಕ್ಷರತೆಯ ಪ್ರಮಾಣ ಎಷ್ಟು, ಈ ರೀತಿಯಾಗಿ ಪ್ರತಿಯೊಂದು ಅಂಶವನ್ನ ತಿಳಿಸಿಕೊಡುವುದು ಜನಸಂಖ್ಯೆ ಚಿತ್ರಣ ಆಗಿರುತ್ತೆ. ಸೊ ಅದಕ್ಕೆ ಮೊದಲನೆಯ ಒಂದು ಲಕ್ಷಣ ನೋಡಿ, ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. ಭಾರತವು ತನ್ನ ಜನಸಂಖ್ಯಾ ಗಾತ್ರದ ದೃಷ್ಟಿಯಿಂದ ಜಾಗತಿಕವಾಗಿ ಚೀನಾದ ನಂತರದ 2ನೆಯ ಸ್ಥಾನದಲ್ಲಿದೆ. ಅಂದ್ರೆ ಈಗ ಚೀನಾಗೆ ಹಿಂದಾಕುವಂತ ಒಂದು ವ್ಯವಸ್ಥೆ ನಾವೀಗ ನೋಡ್ತೀವಿ. ಅಂದ್ರೆ 2021 ಜನಗಣತಿ ಆಗಿತ್ತು ಅಂದಾಗ ಇದೇನಾಗಿರುತ್ತೆ ಅಂದ್ರೆ ಚೀನಾಕ್ಕಿಂತ ಭಾರತವೇ ಪ್ರಥಮ ಸ್ಥಾನದಲ್ಲಿದೆ ಅನ್ನೋ ಒಂದು ಅಂಕಿಅಂಶ ಪ್ರಕಾರ ತಿಳಿಯುತ್ತೆ. ಆದ್ರೆ ಆ ಒಂದು ನಿಖರವಾದ ಮಾಹಿತಿ ನಮ್ಗಿನ್ನೂ ದೊರೆತಿಲ್ಲ. ಹಾಗಾಗಿ ನಾವಿನ್ನೇನಂತ ಕರಿತೀವಿ ಈಗ ಅಂದ್ರೆ ಚೀನಾದ ನಂತರದ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. 1901ರಲ್ಲಿ ಭಾರತದ ಜನಸಂಖ್ಯೆ 238 ಮಿಲಿಯನ್ ಇದ್ದ ಜನಸಂಖ್ಯೆ 2011ರಲ್ಲಿ 1210 ಮಿಲಿಯನ್ಗೆ ಏರಿದೆ. 1921 ಜನಸಂಖ್ಯಾ ಶಾಸ್ತ್ರೀಯ ವಿಭಜಕ ಎನ್ನಲಾಗಿದೆ. ಅಂದ್ರೆ 1921 ಇಸ್ವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜನಸಂಖ್ಯಾ ಇಬ್ಬಾಗದ ವರ್ಷ ಅಂತ ಕೂಡ ಕರಿತೀವಿ. 1921ಕ್ಕಿಂತ ಮುಂಚೆ ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ಸ್ಥಿರವಾಗಿರಲಿಲ್ಲ, ನಂತರ ಏರಿಕೆ ಕಂಡು ಬಂದಿದೆ. 2011ರ ಭಾರತ ಜನಸಂಖ್ಯೆ 121 ಕೋಟಿ ಇರುವುದು. 2011 ಅಂದ್ರೆ 2021ರ ಒಂದು ನಿಖರ ಮಾಹಿತಿ ಗೊತ್ತಿಲ್ಲ, ಇಷ್ಟು ನೀವು ಆಡ್ ಮಾಡಿದ್ರು ಪರವಾಗಿಲ್ಲ. ಮುಂದಿನ ಒಂದು ಲಕ್ಷಣ, ಭಾರತೀಯ ಜನಸಮೂಹದ ವಯೋರಚನೆ. ಭಾರತೀಯ ಜನಸಮೂಹದ ವಯೋರಚನೆ ಗಮನಿಸಿದಾಗ ಭಾರತ ಕಿರಿಯರ ಜನಸಂಖ್ಯೆಯನ್ನು ಹೆಚ್ಚಾಗಿ ಹೊಂದಿದೆ. ಇತರ ದೇಶಗಳಿಗೆ ಹೋಲಿಸಿದಲ್ಲಿ ನಮ್ಮಲ್ಲಿ ಕಿರಿಯರ ಜನಸಂಖ್ಯೆ ಹೆಚ್ಚಾಗಿದೆ. 1971ರಲ್ಲಿ 15 ವರ್ಷಕ್ಕಿಂತ ಕಡಿಮೆ ವಯೋಮಾನದವರು 42% ಇದ್ದು, ಮೂರನೇ ಒಂದು ಅಂಶ ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ. ಲಿಂಗಾನುಪಾತ ಅಂದಾಗ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಂಗಾನುಪಾತ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮುಂದೆ 4ನೇ ಒಂದು ಅಂಶ ನೋಡಿ, ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ. ಅಂದ್ರೆ ಸಾಕ್ಷರತೆಯ ಪ್ರಮಾಣ ಏನಾಗ್ತಾ ಇದೆ, ದಶಕದಿಂದ ದಶಕಕ್ಕೆ ಹೆಚ್ಚಾಗ್ತಾ ಇದೆ. ಹಲವಾರು ಸೌಲಭ್ಯಗಳು, ಮೂಲ ಸೌಕರ್ಯಗಳ ಕಾರಣಕ್ಕಾಗಿ ಮತ್ತು ಕಡ್ಡಾಯ ಶಿಕ್ಷಣದಿಂದಾಗಿ ಸಾಕ್ಷರತೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಪಾಯಿಂಟ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಜನನ ಮತ್ತು ಮರಣ ಪ್ರಮಾಣ, ಈ ರೀತಿಯಾಗಿ ನೀವು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಮುಂದಿನ ಒಂದು ಪ್ರಶ್ನೆ, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ, ಜಾತಿ ವ್ಯವಸ್ಥೆ ಲಕ್ಷಣಗಳನ್ನು ವಿವರಿಸಿ. ಜಾತಿ ಎನ್ನುವ ಪದವು ಇಂಗ್ಲಿಷ್ ಭಾಷೆಯ ಕಾಸ್ಟ್ ಎನ್ನುವ ಪದಕ್ಕೆ ಸಮನಾಗಿದ್ದು, ಕಾಸ್ಟ್ ಅಂದರೆ ತಳಿ, ಅನುವಂಶೀಯತೆ, ಜನಾಂಗ ಎನ್ನುವ ಅರ್ಥ ನೀಡುತ್ತದೆ. ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ
ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವನ್ನೇ ಜಾತಿ ಎಂದು ಹರ್ಬರ್ಟ್ ರಿಸ್ಲೆ ಅವರು ಕರೆದಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಹೆಸರು ಅಂದ್ರೆ ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿ ಅಂದ್ರೆ ಒಂದೇ ವಂಶಾವಳಿ ಉಳಿದವರು ಒಂದೇ ಜಾತಿಗೆ ಸೇರಿದ್ದಾರೆ, ಈ ರೀತಿಯ ಒಂದು ಅಂಶದ ಮೇಲೆ ನಾವು ಜಾತಿಯನ್ನ ವ್ಯಾಖ್ಯಾನಿಸ್ತೀವಿ. ಯಾರ ಪ್ರಕಾರ ಅಂದಾಗ ಹರ್ಬರ್ಟ್ ರಿಸ್ಲೆರ್ ಅವರ ಪ್ರಕಾರ. GS ಗೋರೆ ಅವರು ತಮ್ಮ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎನ್ನುವ ಗ್ರಂಥದಲ್ಲಿ ಜಾತಿಯ ಪ್ರಮುಖ ಮೊದಲನೇ ಒಂದು ಪಾಯಿಂಟು, ಜಾತಿಯು ಸಮಾಜದ ಹೋಳದ ಭಾಗವಾಗಿದೆ. ಸಮಾಜ ವಿವಿಧ ಜಾತಿಗಳಾಗಿ ವಿಭಜಿತವಾಗಿದ್ದು ಪ್ರತಿಯೊಂದು ಜಾತಿಯು ತನ್ನದೇ ಆದ ಜೀವನ ವಿಧಾನವನ್ನು ಹೊಂದಿದೆ. ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ನಿರ್ಧರಿತವಾಗುತ್ತದೆ. ಜಾತಿಯಿಂದ ಒದಗುವ ಅಂತಸ್ತು ಕೂಡ ಅನುವಂಶೀಯವಾಗಿದ್ದು ವ್ಯಕ್ತಿಯು ಜಾತಿ ಸಂಬಂಧಿತ ಸಾಮಾಜಿಕ ಅಂತಸ್ತನ್ನು ಹುಟ್ಟಿನಿಂದಲೇ ಪಡೆಯುತ್ತಾನೆ. ಪ್ರತಿಯೊಂದು ಜಾತಿಯು ತನ್ನದೇ ಆದ ಜಾತಿ ಪಂಚಾಯಿತಿಯನ್ನು ಹೊಂದಿರುತ್ತದೆ. ಜಾತಿ ಪಂಚಾಯಿತಿಗಳು ಸಾಮಾಜಿಕ ಸಂಸರ್ಗ, ವಿವಾಹ, ಸಹಭೋಜನ ಮತ್ತು ವೃತ್ತಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ವಿಧಿಸುತ್ತಿದ್ದವು. ಜಾತಿ ಪಂಚಾಯಿತಿಗಳ ಸದಸ್ಯರು ಉಲ್ಲಂಘನೆಯ ಸ್ವರೂಪಕ್ಕನುಗುಣವಾಗಿ ಶಿಕ್ಷೆಯ ಸ್ವರೂಪ ಮತ್ತು ಪ್ರಮಾಣವನ್ನು ನಿರ್ಧರಿಸುತ್ತಿದ್ದರು. ವಿವಿಧ ಜಾತಿಗಳ ನಡುವೆ ಸಾಂಸ್ಕೃತಿಕ ಅಂತರವಿದ್ದುದರಿಂದಾಗಿ ಸಮಾಜವು ವಿವಿಧ ಭಾಗಗಳಾಗಿ ವಿಭಜಿತವಾಗಿತ್ತು. ವಿವಿಧ ಜಾತಿಗಳಿಗೆ ಸಂಬಂಧಿಸಿದಂತೆ ವರ್ತನಾ ಮಾದರಿಗಳು ಭಿನ್ನವಾಗಿರುತ್ತಿದ್ದವು. ಈ ರೀತಿಯಾಗಿ ಜಾತಿಯು ಸಮಾಜದ ಮುಂದಿನ ಒಂದು ಪಾಯಿಂಟ್, ಶ್ರೇಣೀಕೃತವಾದ ವ್ಯವಸ್ಥೆ. ಇಡೀ ಸಮಾಜವು ಮೇಲು ಮತ್ತು ಕೀಳು ಎಂಬ ಆಧಾರದ ಮೇಲೆ ವಿವಿಧ ಜಾತಿಗಳನ್ನು ಶ್ರೇಣೀಕರಿಸಿದ ವ್ಯವಸ್ಥೆಯಾಗಿ ವಿಭಜನೆಗೊಂಡಿತ್ತು. ಈ ಏಣಿ ಶ್ರೇಣಿಯಲ್ಲಿ ಬ್ರಾಹ್ಮಣರು ಮೇಲಿನ ಸ್ತರದಲ್ಲಿದ್ದರೆ ಅಸ್ಪೃಶ್ಯರು ಕೆಳಗಿನ ಸ್ಥಾನದಲ್ಲಿದ್ದರು. ಅಸ್ಪೃಶ್ಯರು ಹಲವಾರು ನಿರ್ಬಂಧಗಳಿಗೆ ಒಳಗಾಗಿದ್ದರು. ಮೂರನೇ ಒಂದು ಅಂಶ, ಆಹಾರ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು. ಸಹಭೋಜನ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳು ವಿವಿಧ ಜಾತಿಗಳ ಸದಸ್ಯರನ್ನು ದೈಹಿಕವಾಗಿ ಯಾರು ಯಾವ ಜಾತಿಯರಿಂದ ಯಾವ ಬಗೆಯ ಆಹಾರವನ್ನು ಸ್ವೀಕರಿಸಬಹುದು ಎಂಬುದಕ್ಕೆ ಸಂಬಂಧಿಸಿದಂತೆ ಆಹಾರ ಸಂಬಂಧಿತ ನಿರ್ಬಂಧಗಳು ಇದ್ದವು. ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು. ವಿವಿಧ ಜಾತಿ ಸಮೂಹಗಳನ್ನು ಪ್ರತ್ಯೇಕಿಸುವ ಮತ್ತು ಕೆಳಜಾತಿಯ ಸಮೂಹಗಳಿಗೆ ವಿಶೇಷ ಸೌಲಭ್ಯ ನೀಡುವ ಹಾಗೂ ಇನ್ನೂ ಕೆಲವು ಜಾತಿ ಸಮೂಹಗಳ ಮೇಲೆ ಕೆಲವು ನಾಗರಿಕ ಮತ್ತು ಧಾರ್ಮಿಕ ಅರ್ಹತೆಗಳನ್ನು ವಿಧಿಸುವುದು ಸಾಮಾನ್ಯವಾದ ಆಚರಣೆ ಆಗಿತ್ತು. ಸಾಮಾನ್ಯವಾಗಿ ಅಸ್ಪೃಶ್ಯರು ಊರ ಹೊರಗೆ ವಾಸಿಸಬೇಕಿತ್ತು. ಊರಿನ ಕೆಲ ಭಾಗಗಳಲ್ಲಿ ಪ್ರವೇಶ ನಿಷಿದ್ಧವಾಗಿತ್ತು. ಸಾರ್ವಜನಿಕ ಶೌಚಾಲಯ, ಬಾವಿಗಳು, ಹೋಟೆಲ್ಗಳು, ಸಾರ್ವಜನಿಕ ರಸ್ತೆ ಇತ್ಯಾದಿಗಳನ್ನು ಮುಕ್ತವಾಗಿ ಬಳಸುವಂತಿರಲಿಲ್ಲ. ಮುಂದಿನ ಒಂದು ಅಂಶ, ವೃತ್ತಿ ಸಂಬಂಧಿತ ನಿರ್ಬಂಧಗಳು. GS ಘೋರೆರವರು ಹೇಳುವಂತೆ ಪ್ರತಿಯೊಂದು ಜಾತಿಯು ಸಾಂಪ್ರದಾಯಿಕ ವೃತ್ತಿಯೊಂದನ್ನು ಅವಲಂಬಿಸಿತ್ತು. ವೃತ್ತಿಯೊಂದರ ತಾಂತ್ರಿಕ ಕೌಶಲ್ಯಗಳು ವಂಶ ಪಾರಂಪರ್ಯವಾಗಿ ವರ್ಗಾವಣೆಯಾಗುತ್ತಿದ್ದವು. ವೃತ್ತಿಗಳನ್ನು ಶುದ್ಧ ಮತ್ತು ಅಶುದ್ಧ ಎಂದು ಪರಿಗಣಿಸಲಾಗಿತ್ತು. ಚಪ್ಪಲಿ ತಯಾರಿಸುವುದು, ಎಣ್ಣೆ ತೆಗೆಯುವುದು, ಶುಚಿತ್ವದ ಕೆಲಸಗಳು, ಚರ್ಮದ ಸಂರಕ್ಷಣೆ, ಬಟ್ಟೆ ತೊಳೆಯುವುದು, ಕ್ಷೌರ ಮಾಡುವುದು, ಕುಂಬಾರಿಕೆ ಮುಂತಾದವುಗಳಿಗೆ ಸಾಮಾಜಿಕ ಮನ್ನಣೆ ಇರಲಿಲ್ಲ. ಪೌರೋಹಿತ್ಯ ಮತ್ತು ಬೋಧನೆಯ ಕೆಲಸಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದ್ದರಿಂದ ಅವುಗಳಿಗೆ ಸಾಮಾಜಿಕ ಮನ್ನಣೆ ಇತ್ತು. ವೃತ್ತಿಯು ವಂಶ ಪಾರಂಪರ್ಯವಾಗಿದ್ದ ಜಾತಿ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಪ್ರತಿಭೆ, ಒಲವು, ಆಸಕ್ತಿಗಳು, ಸಾಧನೆಗಳು ಮುಂತಾದವುಗಳನ್ನು ಅಷ್ಟಾಗಿ ಪರಿಗಣಿಸುತ್ತಿರಲಿಲ್ಲ. ಆದರೆ ಕೃಷಿ, ವ್ಯಾಪಾರ ಮತ್ತು ಕೃಷಿ ಕಾರ್ಮಿಕ ವೃತ್ತಿಗಳು ಎಲ್ಲ ಜಾತಿಗಳಿಗೂ ಮುಕ್ತವಾಗಿದ್ದವು. ಯಾವುದೇ ಜಾತಿಯ ಸದಸ್ಯರು ತಮ್ಮ ಜಾತಿ ಅಂತಸ್ತಿಗೆ ಕೀಳನ್ನು ಭಾವಿಸಲ್ಪಟ್ಟ ವೃತ್ತಿಯನ್ನು ಕೈಗೊಳ್ಳಲು ಅವಕಾಶ ನೀಡುತ್ತಿರಲಿಲ್ಲ. ಜಾತಿ ವ್ಯವಸ್ಥೆಯಲ್ಲಿ ವ್ಯಕ್ತಿಯೊಬ್ಬನು ಹುಟ್ಟಿದ ತಕ್ಷಣವೇ ಅವನು ಮುಂದೆ ಕೈಗೊಳ್ಳಬೇಕಾದ ವೃತ್ತಿಯು ಪೂರ್ವ ನಿರ್ಧರಿತವಾಗಿರುತ್ತಿತ್ತು. ಇಲ್ಲಿ ಈ ರೀತಿ ವೃತ್ತಿ ಸಂಬಂಧಿತ ನಿರ್ಬಂಧಗಳು ಅಂದಾಗ ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೋ ಆ ಜಾತಿಯವರು ನಿರ್ವಹಿಸುವ ಕೆಲಸವನ್ನ, ಅವರ ಕಸುಬು, ಕುಲ ಕಸುಬನ್ನ ಆಧಾರವಾಗಿಟ್ಟುಕೊಂಡು ಅವರು ಕೆಲಸ ಮಾಡುವಂತ ಒಂದು ನಿರ್ಬಂಧಗಳನ್ನ ನಾವಿಲ್ಲಿ ನೋಡ್ತೀವಿ. ಮುಂದಿನ ಒಂದು ಅಂಶ, ವೈವಾಹಿಕ ನಿರ್ಬಂಧಗಳು ಅದು ಒಳಬಾಂಧವ್ಯ. ಪ್ರತಿಯೊಂದು ಜಾತಿಗೂ ಸಹಭೋಜನ, ಅಂತರ್ಕ್ರಿಯೆ ಹಾಗೂ ವೃತ್ತಿಗಳಿಗೆ ಸಂಬಂಧಿಸಿದಂತೆ
ನಿರ್ಬಂಧಗಳನ್ನು ಹೇರುವುದರ ಮೂಲಕ ತನ್ನ ಶ್ರೇಣಿ ಮತ್ತು ಅಂತಸ್ತನ್ನು ಕಾಯ್ದುಕೊಂಡು ವೈವಾಹಿಕ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಅಂತರ್ಜಾತೀಯ ವಿವಾಹಗಳು ನಿಷಿದ್ಧವಾಗಿತ್ತು. ಸಜಾತಿಯವರನ್ನೇ ವಿವಾಹ ಆಗಬೇಕೆನ್ನುವ ಒಳಬಾಂಧವ್ಯದ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಲಾಗುತ್ತಿತ್ತು. ಜಾತಿಯು ಒಳಬಾಂಧವ್ಯ ಸಮೂಹವಾಗಿದೆ. ಒಳಬಾಂಧವ್ಯವು ಜಾತಿಯ ಆಧಾರವಾಗಿದೆ. ಪ್ರತಿಯೊಂದು ಜಾತಿಯು ಉಪಜಾತಿಗಳನ್ನು ಕೂಡ ಹೊಂದಿದ್ದು, ಈ ಉಪಜಾತಿಗಳು ಸಹ ಒಳಬಾಂಧವ್ಯದ ನಿಯಮಗಳನ್ನು ಪಾಲಿಸುತ್ತಿದ್ದವು. ಸೊ ಈ ರೀತಿಯಾಗಿ ಇಷ್ಟು ಪಾಯಿಂಟ್ಗಳನ್ನು ನಾವು ಜಾತಿ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಸೇರಿಸಬೇಕು. ತುಂಬಾ ಸರಳವಾಗಿ ನೀವು ಈ ಪಾಯಿಂಟ್ ಅನ್ನು ನೋಡಿಕೊಂಡು ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಆ ರೀತಿಯಾಗಿ ಪಾಯಿಂಟ್ಗಳನ್ನ ವಿವರಣೆ ಮಾಡಿದಾಗ ಸರಳವಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಂವಿಧಾನಾತ್ಮಕ ಕಾರ್ಯಕ್ರಮಗಳನ್ನು ವಿವರಿಸಿ. ಭಾರತ ಸಂವಿಧಾನವು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ದೌರ್ಬಲ್ಯಗಳನ್ನು ನಿವಾರಿಸಿ ಅವರ ಶೈಕ್ಷಣಿಕ, ರಾಜಕೀಯ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ಕಾಪಾಡಲು ಅಗತ್ಯ ಕಾನೂನಾತ್ಮಕ ಬೆಂಬಲ ಮತ್ತು ಸಾಮಾನ್ಯ ಹಕ್ಕುಗಳನ್ನು ನೀಡುವ ಉದ್ದೇಶದಿಂದ ಹಲವಾರು ಸಂರಕ್ಷಣಾತ್ಮಕ ಅಂಶಗಳನ್ನು ಸೇರ್ಪಡೆ ಮಾಡಿದೆ. ಆ ಒಂದು ಅಂಶಗಳು ಯಾವುವು ಅಂದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಸಂವಿಧಾನಾತ್ಮಕ ಕಾರ್ಯಕ್ರಮಗಳಲ್ಲಿ ಮೊದಲನೇ ನೋಡಿ, 15ನೇ ವಿಧಿ ಅನ್ವಯ ಭಾರತದ ಯಾವುದೇ ನಾಗರಿಕರನ್ನು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಆಧಾರಿತ ತಾರತಮ್ಯ ಮಾಡುವಂತಿಲ್ಲ. ಎರಡನೇದು 16ನೇ ವಿಧಿ ಅನ್ವಯ ಸರಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ. 23ನೇ ವಿಧಿಯ ಅನ್ವಯ ಮಾನವ ಸಾಗಾಣಿಕೆ, ಬಲವಂತದ ದುಡಿಮೆ ಕಾನೂನು ಬಾಹಿರ. 25B ವಿಧಿ ಅನ್ವಯ ಸಾರ್ವಜನಿಕವಾದ ಯಾವುದೇ ಹಿಂದೂ ಧಾರ್ಮಿಕ ಸಂಘಟನೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತ. 29ನೇ ವಿಧಿ ಅನ್ವಯ ಭಾಷೆ, ಸಂಸ್ಕೃತಿ ಕಾಪಾಡಿಕೊಳ್ಳುವುದು, ಅನ್ಯ ಸಂಸ್ಕೃತಿ ಭಾಷೆ ಹೇರುವಂತಿಲ್ಲ. 46ನೇ ವಿಧಿ ಅನ್ವಯ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಪರಿವರ್ತಿಸಲು ಸರ್ಕಾರ ಕಾಳಜಿ ವಹಿಸುವುದು, ಸಾಮಾಜಿಕ ಅನ್ಯಾಯ ಶೋಷಣೆಯಿಂದ ರಕ್ಷಣೆ. 325ನೇ ವಿಧಿ ಅನ್ವಯ ಎಲ್ಲ ಭಾರತೀಯರಿಗೆ ಮತದಾನದ ಹಕ್ಕು. 330 ಮತ್ತು 332 ಹಾಗೂ 334ನೇ ವಿಧಿ ಅನ್ವಯ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಮಾನಗಳ ಮೀಸಲಾತಿ. 164ನೇ ವಿಧಿ ಅನ್ವಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ. ಸೊ ಈ ರೀತಿಯಾಗಿ ಸಂವಿಧಾನಾತ್ಮಕ ಕಾರ್ಯಕ್ರಮಗಳನ್ನ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಸಂವಿಧಾನಾತ್ಮಕ ಕಾರ್ಯಕ್ರಮಗಳನ್ನು ನೀವು ಸೇರಿಸಬೇಕಾಗುತ್ತೆ ಈ ಒಂದು ಪ್ರಶ್ನೆಯಲ್ಲಿ. ಮುಂದಿನ ಒಂದು ಪ್ರಶ್ನೆ, ಭಾರತದ ನಗರದ ಸಮಸ್ಯೆಗಳನ್ನು ವಿವರಿಸಿ. ಸೊ ಮೊದಲನೇ ಒಂದು ಅಂಶ ನೋಡಿ, ಭಾರತದ ನಗರದ ಸಮಸ್ಯೆಗಳು ಅಂತ ಅಂದಾಗ ಅಂದ್ರೆ ನಗರದಲ್ಲಿ ಕಂಡುಬರುವಂತಹ ಸಮಸ್ಯೆಗಳು, ನಗರ ಪ್ರದೇಶದಲ್ಲಿರುವ ಸಮಸ್ಯೆಗಳು ನಗರದ ಸಮಸ್ಯೆಗಳು ಅಂತ ಕರಿತೀವಿ. ನಗರದ ಬಡತನದ ಸಮಸ್ಯೆ, ಕೈಗಾರೀಕರಣ ಮತ್ತು ನಗರೀಕರಣದ ಕೊಡುಗೆ, ಬಡತನ ಮತ್ತು ಜನದಟ್ಟಣೆ ನಗರದ ಸಾಮಾನ್ಯ ಲಕ್ಷಣವಾಗಿದೆ. ನಗರದ ಅರ್ಧದಷ್ಟು ಜನ ಬಡತನದಲ್ಲಿದ್ದು ಕಡಿಮೆ ಜೀವನ ಮಟ್ಟದಲ್ಲಿ ವಾಸಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕಡಿಮೆ ಭತ್ಯೆ, ಶ್ರೀಮಂತ ಪರ ಆರ್ಥಿಕ ನೀತಿಗಳು, ನಿಶ್ಚಿತ ಆದಾಯವಿಲ್ಲದಿರುವುದು ಮತ್ತು ಹಣದುಬ್ಬರ ಇತ್ಯಾದಿ. ಇದು ಒಂದೇ ಒಂದು ಅಂಶ ಅಂದ್ರೆ ನಗರ ಬಡತನ. ಎರಡನೇ ನೋಡಿ, ವಸತಿ ಸಮಸ್ಯೆ. ನಗರದ ಹೆಚ್ಚಿನ ಜನ ಒಂದು ಕೊಠಡಿಯ ಮನೆಯಲ್ಲಿ ಅಥವಾ ಹರಕಲು ಗುಡಿಸಲು ಅಥವಾ ಬೀದಿ ಬದಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಈ ಜನರ ಮತ್ತೊಂದು ದುರಂತವೆಂದರೆ ಅಗತ್ಯ ನಾಗರಿಕ ಸೇವೆಗಳಾದ ನೀರಿನ ಪೂರೈಕೆ, ಚರಂಡಿ, ವಿದ್ಯುತ್, ರಸ್ತೆ ಮತ್ತು ಶೌಚಾಲಯಗಳು ಇರುವುದಿಲ್ಲ. ಗ್ರಾಮಗಳಿಂದ ವಲಸೆ ಬರುವ ಅಧಿಕ ಜನರಲ್ಲಿ ಕಡಿಮೆ ನೈಪುಣ್ಯತೆ ಇರುತ್ತದೆ. ಅವರು ವ್ಯಾಪಾರ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ದುಡಿಯುವರು. ನೈಪುಣ್ಯತೆ ಇಲ್ಲದ ವೃತ್ತಿಗಳನ್ನು ಮಾಡುತ್ತಾರೆ. ಅವರು ವಾಸಿಸುವ ಒಂದು ಕೊಠಡಿಯಲ್ಲಿ ಅವರ ಎಲ್ಲಾ ಅಗತ್ಯಗಳು ಪೂರೈಕೆ ಆಗಬೇಕು. ಅಡುಗೆ, ವಾಸ, ಮಲಗುವುದು ಇತ್ಯಾದಿ.
ಸಹಜವಾಗಿ ಆ ಪ್ರದೇಶವನ್ನು ಶುಭ್ರವಾಗಿಡಲು ಕಷ್ಟ. ಅದರಲ್ಲಿ ಮಳೆಗಾಲದಲ್ಲಿ ಇಲ್ಲಿ ವಾಸಿಸುವುದು ಕಷ್ಟವಾಗುವುದು. ಈ ಮೇಲೆ ತಿಳಿಸಿದ ಎಲ್ಲಾ ಪರಿಸ್ಥಿತಿಗಳು ಮುಂಬೈನ ಚಾರ್ಲ್ಸ್ ಕಾನ್ಪುರದ ಹತಾಸ್, ಕೋಲ್ಕತ್ತಾದ ಬಸ್ತಿಗಳಲ್ಲಿ, ಚೆನ್ನೈನ ಚೆರಿಗಳಲ್ಲಿ ಅಲ್ಲದೆ ಗಣಿಗಾರಿಕೆ ಮತ್ತು ಪ್ಲಾಂಟೇಶನ್ ಇರುವ ಸ್ಥಳಗಳಲ್ಲಿ ಈ ಸ್ಥಿತಿಗಳು ಸಾಮಾನ್ಯವಾಗಿರುವುದು ಕಂಡುಬರುತ್ತದೆ. ಅಂದ್ರೆ ನಗರ ಪ್ರದೇಶದಲ್ಲಿರೋ ಒಂದು ತೊಂದರೆಗಳನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇದು ಕೊಳಚೆ ಪ್ರದೇಶ. ಕೊಳಚೆ ಪ್ರದೇಶದ ಸಮಸ್ಯೆಯು ನಗರದ ಮತ್ತೊಂದು ಗಂಭೀರ ಸಮಸ್ಯೆಯಾಗಿದೆ. ಭಾರತ ಸರ್ಕಾರವು ನಗರ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೊಳಚೆ ಪ್ರದೇಶವನ್ನು ಹೀಗೆ ಅರ್ಥೈಸಿದೆ: ಶಿಥಿಲ ಗುಡಿಸಲು ಮತ್ತು ಜನದಟ್ಟಣೆ, ಚಿಕ್ಕ ಚಿಕ್ಕ ಕಟ್ಟಡಗಳು, ಕಿರಿದಾದ ಓಣಿಗಳು, ಬೆಳಕು, ಗಾಳಿ, ಶೌಚಾಲಯ ಮತ್ತು ಸ್ನಾನಗೃಹಗಳ ಕೊರತೆ, ಸಮುದಾಯ ಸೌಕರ್ಯಗಳ ಕೊರತೆ ಅಥವಾ ವರ್ಗದ ಒಂದು ಲಕ್ಷಣಗಳ ಪ್ರದೇಶದ ಕೊಳಚೆ ಪ್ರದೇಶ. ಕೊಳಚೆ ಪ್ರದೇಶಗಳನ್ನು ಕೆಳವರ್ಗದ, ನೆರೆಹೊರೆ, ಕಡಿಮೆ ಆದಾಯದ ಪ್ರದೇಶಗಳು, ಹಿಂದುಳಿದ ಪ್ರದೇಶ, ಅನಧಿಕೃತ ಪ್ರದೇಶ ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ನಗರದ ಬಡ ಮತ್ತು ವಲಸೆ ಜನ, ಕೂಲಿ ಕೆಲಸಗಳಿಗಾಗಿ ಬಂದವರು, ಬಡ ಕೈಗಾರಿಕಾ ಕಾರ್ಮಿಕರು, ದಿನಗೂಲಿ ನೌಕರರು, ರಸ್ತೆ ಬದಿ ವ್ಯಾಪಾರಿಗಳು, ಚಿಂದಿ ಆಯುವವರು, ತರಕಾರಿ ಮಾರುವವರು ಮುಂತಾದ ಹಲವು ವರ್ಗದ ಜನರಿಗೆ ಅದು ವಾಸಸ್ಥಳವಾಗಿದೆ. ಮುಂದಿನ ಒಂದು ಅಂಶ ಶುಚಿತ್ವ ಮತ್ತು ಮಾಲಿನ್ಯ. ನಗರದ ಸಮಸ್ಯೆಯಲ್ಲಿ ಶುಚಿತ್ವ ಮತ್ತು ಮಾಲಿನ್ಯ ಕೂಡ ಅತಿ ಪ್ರಮುಖವಾಗಿದ್ದು, ಶುಚಿತ್ವ ಮತ್ತು ಮಾಲಿನ್ಯ ಸಮಸ್ಯೆಯು ಬೇಸ್ ನಗರ ಆಡಳಿತ ಮತ್ತು ಅಸಮರ್ಥ ಅಧಿಕಾರಿಗಳ ಕೊಡುಗೆ. ಯುನಿಸೆಫ್ ವರದಿ ಪ್ರಕಾರ ಭಾರತದ ನಗರಗಳ ಲಕ್ಷಾಂತರ ಮಕ್ಕಳು ಸಾವನ್ನಪ್ಪುತ್ತಿರುವುದು ಕಾಲರ, ಸಿಡುಬು, ಮಲೇರಿಯಾ, ಗಂಟಲು ಮಾರಿ ರೋಗಗಳಿಂದ. ಅಂದ್ರೆ ಶುಚಿತ್ವದ ತೊಂದರೆ ಮತ್ತು ಮಾಲಿನ್ಯ ಹೆಚ್ಚಾಗುತ್ತಿರುವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಸಂಚಾರ ದಟ್ಟಣೆಯ ಸಮಸ್ಯೆ. ಭಾರತದ ನಗರಗಳಲ್ಲಿ ಈ ಸಮಸ್ಯೆಯು ಸಾಮಾನ್ಯವಾಗಿದ್ದು, ನಗರದ ಹೆಚ್ಚಿನ ಜನ ತಮ್ಮ ದೈನಂದಿನ ಓಡಾಟಕ್ಕೆ ಬಸ್ಸುಗಳು ಮತ್ತು ಇತರ ವಾಹನಗಳನ್ನು ಬಳಸುತ್ತಾರೆ. ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಮತ್ತು ಬೆಂಗಳೂರು ನಗರಗಳಲ್ಲಿ ಬಸ್ಸುಗಳ ಸಂಖ್ಯೆ ಜನಸಂಖ್ಯಾ ಪ್ರಮಾಣಕ್ಕೆ ಅನುಗುಣವಾಗಿಲ್ಲ. ಪ್ರಯಾಣಿಕರು 1 ರಿಂದ 2 ಗಂಟೆಗಳ ಕಾಲ ಬಸ್ಸುಗಳಿಗಾಗಿ ಕಾಯುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಕಡಿಮೆ ಆದಾಯದಿಂದ ಪ್ರಯಾಣಿಕರು ಅಗ್ಗದ ಮನೆಯನ್ನು ಬಾಡಿಗೆ ಪಡೆದು ಬಹುದೂರದಲ್ಲಿ ವಾಸವಾಗಿರುವುದು. ನಗರದಲ್ಲಿ ವಾಹನ ದಟ್ಟಣೆಯಿಂದಾಗಿ ಹೆಚ್ಚಿನ ಜನ ದ್ವಿಚಕ್ರ ವಾಹನ ಬಳಸುವುದು ಸಾಮಾನ್ಯವಾಗಿದೆ. ಮುಂದಿನ ಒಂದು ಅಂಶ ನೀರಿನ ಪೂರೈಕೆ ಮತ್ತು ಚರಂಡಿ ವ್ಯವಸ್ಥೆ. ಭಾರತದ ಯಾವುದೇ ನಗರಗಳು ದಿನದ 24 ಗಂಟೆಯೂ ಕುಡಿಯುವ ನೀರಿನ ಪೂರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಪ್ರಮುಖ ನಗರಗಳಾದ ಚೆನ್ನೈ, ಹೈದರಾಬಾದ್, ಬೆಂಗಳೂರು, ರಾಜ್ಕೋಟ್, ಅಜ್ಮೀರ್, ಉದಯ್ಪುರ್, ಜೈಪುರ್ ಇನ್ನೂ ಮುಂತಾದ ನಗರಗಳಲ್ಲಿ ದಿನವೊಂದಕ್ಕೆ ಕೇವಲ 1 ಗಂಟೆ ಮಾತ್ರ ನೀರನ್ನು ಪೂರೈಸಲಾಗುತ್ತಿದೆ. ನೀರಿನ ಪೂರೈಕೆಯು ದುಬಾರಿಯಾಗಿದ್ದು 200-300 ಕಿಲೋಮೀಟರ್ ದೂರದಿಂದ ನೀರನ್ನು ಪೂರೈಸಬೇಕಾಗಿದೆ. ಸೊ ಈ ಒಂದು ಸಮಸ್ಯೆ ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಈ ಎಲ್ಲ ಅಂಶಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದಾಗ ಭಾರತದ ನಗರದ ಸಮಸ್ಯೆಗಳನ್ನು ವಿವರಿಸಿ ಅಂದಾಗ ಈ ಒಂದು ನೀರಿನ ಪೂರೈಕೆ, ಚರಂಡಿ ವ್ಯವಸ್ಥೆ, ಸಂಚಾರ ದಟ್ಟಣೆ ಸಮಸ್ಯೆ, ಶುಚಿತ್ವ ಮತ್ತು ಮಾಲಿನ್ಯ, ಕೊಳಚೆ ಪ್ರದೇಶ, ವಸತಿ ಸಮಸ್ಯೆ ಮತ್ತು ನಗರದ ಬಡತನ ಈ ಅಂಶಗಳನ್ನ ಬರೆದು ಅತಿ ಸುಲಭವಾಗಿ ನೀವು ಓನ್ ಆಗಿ ಕೂಡ ಇದರ ಎಕ್ಸ್ಪ್ರೆಷನ್ ಅನ್ನ ಮಾಡಬಹುದು. ಮುಂದಿನ ಒಂದು ಪ್ರಶ್ನೆ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಈ ಕೆಳಕಂಡಂತೆ ವಿವರಿಸಬಹುದು: ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಮೊದಲನೇದಾಗಿ ಭೌಗೋಳಿಕ ಪ್ರತ್ಯೇಕತೆ. ಸಾಮಾಜಿಕ ಆರ್ಥಿಕ ಸೌಲಭ್ಯಗಳು ದೊರಕದ ಅರಣ್ಯಗಳು ಮತ್ತು ಗುಡ್ಡಗಾಡುಗಳಲ್ಲಿ ಬಹಳಷ್ಟು ಬುಡಕಟ್ಟು ಪಂಗಡಗಳು ವಾಸಿಸುತ್ತಿದ್ದಾರೆ.
ಶತಮಾನಗಳ ಕಾಲ ಬುಡಕಟ್ಟು ಸಮೂಹಗಳು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿವೆ. ಇದರಿಂದಾಗಿ ಅವರಿಗೆ ಪ್ರಗತಿಯ ಅವಕಾಶಗಳು ದೊರೆಯದೆ ಸಮಸ್ಯೆಗಳಿಗೆ ಕಾರಣವಾಗಿದೆ. ಎರಡನೆಯ ಒಂದು ಅಂಶ ಸಾಂಸ್ಕೃತಿಕ ಸಮಸ್ಯೆಗಳು. ಬಾಹ್ಯ ಜಗತ್ತಿನ ಸಂಪರ್ಕ ದೊರೆತ ನಂತರದ ಅವಧಿಯಲ್ಲಿ ಬುಡಕಟ್ಟು ಜನರು ಸಂಸ್ಕೃತಿ ಸಾಕಷ್ಟು ಬದಲಾವಣೆ ಕಂಡಿದೆ. ಅವರ ಸಾಂಸ್ಕೃತಿಕ ವೈಶಿಷ್ಟ್ಯಗಳಾದ ನೃತ್ಯ, ಸಂಗೀತ ಮತ್ತು ಕುಶಲಕಲೆಗಳು ನಶಿಸುತ್ತಿವೆ. ಕೆಲವು ಬುಡಕಟ್ಟು ಪ್ರದೇಶಗಳ ಮೇಲೆ ಇತರ ಧರ್ಮಗಳ ಪ್ರಭಾವವು ಕೂಡ ಅವರ ಮೂಲ ಸಂಸ್ಕೃತಿಯನ್ನು ನಾಶ ಮಾಡುತ್ತಿದೆ. ಅನ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಬುಡಕಟ್ಟು ಜನರು ತಮ್ಮ ಸಂಸ್ಕೃತಿಯಿಂದ ವಿಮುಖರಾಗುತ್ತಿದ್ದಾರೆ. ಅಂದ್ರೆ ತಮ್ಮ ಒಂದು ಸಂಸ್ಕೃತಿಯನ್ನು ಬಿಟ್ಟು ಹೊಸ ಒಂದು ಸಂಸ್ಕೃತಿಯ ಕಡೆಗೆ ವಾಲುತ್ತಿದ್ದಾರೆ. ಬುಡಕಟ್ಟು ಸಮೂಹಗಳು ಧರ್ಮದ ಆಧಾರದ ಮೇಲೆ ಹಲವಾರು ಉಪಪಂಗಡಗಳಾಗಿದ್ದಾರೆ ಮತ್ತು ಸಾಮುದಾಯಿಕ ಜೀವನ ಶೈಲಿಯು ಬದಲಾವಣೆಯಾಗಿದೆ. ಮುಂದಿನ ಒಂದು ಅಂಶ ಸಾಮಾಜಿಕ ದೌರ್ಬಲ್ಯಗಳು. ಸಾರ್ವಜನಿಕ ಸೌಲಭ್ಯಗಳ ಬಳಕೆಗೆ ಸೀಮಿತ ಅವಕಾಶಗಳಿದ್ದು ಅವರ ಸಂಚಾರಕ್ಕೆ ಮುಕ್ತ ಅವಕಾಶವಿರಲಿಲ್ಲ ಹಾಗೂ ಉನ್ನತ ಜಾತಿಯವರ ಮನೆ ಹತ್ತಿರ ಸಂಚಾರಕ್ಕೂ ಸಹ ನಿರ್ಬಂಧವಿತ್ತು. ಬಾಹ್ಯ ಜಗತ್ತಿನ ಸಂಪರ್ಕದ ಪ್ರಭಾವದಿಂದಾಗಿ ಬುಡಕಟ್ಟು ಸಮೂಹಗಳಲ್ಲಿ ಈ ಹಿಂದೆ ಇರುವ ಪದ್ಧತಿಗಳಾದ ವರದಕ್ಷಿಣೆ, ಬಾಲ್ಯ ವಿವಾಹ, ಶಿಶು ಹತ್ಯೆ, ಅಸ್ಪೃಶ್ಯತೆ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗುತ್ತಿವೆ. ಹೊರಗಿನವರೊಂದಿಗೆ ಸಂಪರ್ಕಗಳು ಅವರಲ್ಲಿ ಸಾಮಾಜಿಕ ಮತ್ತು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಿದೆ. ಮುಂದಿನ ಒಂದು ಅಂಶ ಆರ್ಥಿಕ ಸಮಸ್ಯೆಗಳು. ಬುಡಕಟ್ಟು ಸಮೂಹಗಳು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದಾರೆ. ಬುಡಕಟ್ಟು ಜನರು ಎದುರಿಸುತ್ತಿರುವ ಕೆಲವು ಪ್ರಮುಖ ಆರ್ಥಿಕ ಸಮಸ್ಯೆಗಳು ಈ ರೀತಿಯಾಗಿವೆ. ಉನ್ನತ ಅಂತಸ್ತನ್ನು, ಕೆಲಸ ಮತ್ತು ಲಾಭದಾಯಕ ವೃತ್ತಿಯಿಂದ ದೂರವಿರುವುದು, ಅಂದ್ರೆ ಒಂದು ಉತ್ತಮ ಸ್ಥಾನಮಾನವನ್ನು ಅವರು ಹೊಂದಿಲ್ಲ, ಹಾಗೂ ಕೊಳಕು ವೃತ್ತಿಗಳಿಗೆ ಸೀಮಿತಗೊಳಿಸುವುದು. ಉನ್ನತ ಜಾತಿಯವರ ಮನೆ ಕೆಲಸಗಳನ್ನು ಉಚಿತವಾಗಿ ಹಾಗೂ ಅವರಿಗೆ ಎಲ್ಲಾ ಬಗೆಯ ದೈಹಿಕ ಕೆಲಸಗಳನ್ನು ಮಾಡಬೇಕಾಗಿತ್ತು. ಕುದುರೆ ಸವಾರಿ, ಬೈಸಿಕಲ್ ಸವಾರಿ, ಚಿನ್ನಾಭರಣ ಧರಿಸುವುದು ಇನ್ನೂ ಮುಂತಾದವುಗಳ ಮೇಲೆ ನಿಷೇಧವನ್ನು ನೀಡಲಾಗಿತ್ತು. ಬುಡಕಟ್ಟು ಜನರು ಭೂಮಿ ಅನ್ಯರಿಗೆ ಹಸ್ತಾಂತರವಾದ ಸಮಸ್ಯೆ, ಸಾಲಬಾಧೆ ಅಥವಾ ಋಣಭಾರ, ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ, ಹಿಂದುಳಿದ ಬೇಸಾಯ ಪದ್ಧತಿಗಳು, ಇವೆಲ್ಲ ಏನು ಅಂತಂದಾಗ ಈ ಒಂದು ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು. ಆರ್ಥಿಕ ಸಮಸ್ಯೆಗಳಲ್ಲಿ ಇವುಗಳನ್ನ ನೋಡ್ತೀವಿ. ಮುಂದಿನ ಒಂದು ಅಂಶ ಧಾರ್ಮಿಕ ದೌರ್ಬಲ್ಯಗಳು. ದೇವಾಲಯಗಳು ಹಾಗೂ ಮಠಗಳ ಪ್ರವೇಶ ನಿಷೇಧ, ಪವಿತ್ರ ಗ್ರಂಥಗಳ ಪಠಣ ಹಾಗೂ ಧಾರ್ಮಿಕ ಮಂತ್ರಗಳ ಪಠಣವನ್ನು ನಿಷೇಧಿಸಲಾಗಿತ್ತು. ಆರೋಗ್ಯ ಸಮಸ್ಯೆಗಳು. ಶುದ್ಧವಾದ ಕುಡಿಯುವ ನೀರು, ಪೌಷ್ಟಿಕ ಆಹಾರಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಮುಂತಾದವು ಬುಡಕಟ್ಟು ಜನರ ಆರೋಗ್ಯ ಸಮಸ್ಯೆ ಮೂಲಗಳಾಗಿವೆ. ಶೈಕ್ಷಣಿಕ ಸಮಸ್ಯೆಗಳು. ಬಡತನ ಮತ್ತು ತಮ್ಮ ಮೇಲಾಗುತ್ತಿರುವ ಶೋಷಣೆಯಿಂದ ಮುಕ್ತವಾಗಲು ಬುಡಕಟ್ಟು ಜನರಿಗೆ ಶಿಕ್ಷಣವು ಅಗತ್ಯವಾಗಿದೆ. ಶಿಕ್ಷಣದ ಕೊರತೆಯಿಂದಾಗಿ ಬಹಳಷ್ಟು ಬುಡಕಟ್ಟು ಜನರು ಹೊಸ ಆರ್ಥಿಕ ಅವಕಾಶಗಳ ಲಾಭ ಪಡೆಯಲು ಸಾಧ್ಯವಾಗಿಲ್ಲ. 2011ರಲ್ಲಿ ಜನಗಣತಿ ವರದಿಯ ಪ್ರಕಾರ ಬುಡಕಟ್ಟು ಜನರ ಸಾಕ್ಷರತಾ ಪ್ರಮಾಣವು ಕೇವಲ 29.6ರಷ್ಟಿದೆ. ಬಡತನ, ಶೈಕ್ಷಣಿಕ ಸಮಸ್ಯೆಗಳ ಅಭಾವ, ಪೂರಕ ಸೇವೆಗಳ ಕೊರತೆ, ಗೈರು ಹಾಜರಿ, ಶಿಕ್ಷಣ ಮಾಧ್ಯಮ, ಶೈಕ್ಷಣಿಕ ನೀತಿ ಮುಂತಾದವು ಅವರ ಶೈಕ್ಷಣಿಕ ಮಟ್ಟವು ಕಡಿಮೆ ಇರುವುದಕ್ಕೆ ಪ್ರಮುಖ ಕಾರಣವಾಗಿದೆ. ಲೇವಾದೇವಿಗಾರರಿಂದ ಶೋಷಣೆ. ಬುಡಕಟ್ಟು ಜನರಿಗೆ ಲೇವಾದೇವಿಗಾರರಿಂದ ಆಗುತ್ತಿರುವ ಶೋಷಣೆಯು ಕೂಡ ಪ್ರಮುಖವಾದ ಸಮಸ್ಯೆಗಳಲ್ಲಿ ಒಂದಾಗಿದೆ. ಈ ರೀತಿಯಾಗಿ ಈ ಅಂಶಗಳನ್ನ ತಿಳಿಸಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಭಾರತೀಯ ಸಮಾಜದ ಮೂಲ ನಿವಾಸಿಗಳಾದ ಬುಡಕಟ್ಟುಗಳ ಪುನರ್ವಸತೀಕರಣಕ್ಕೆ ಸಂಬಂಧಿಸಿದಂತೆ ಜವಾಹರ್ಲಾಲ್ ನೆಹರು ಅವರು ವೇರಿಯಾ ಎಲ್ಬಿನ್ ಅವರ ದಿ ಫಿಲಾಸಫಿ ಆಫ್ ನೇಫಾ ಕೃತಿಗೆ ಬರೆದ ಮುನ್ನುಡಿಯಲ್ಲಿ ಐಕ್ಯತೆಯ ನೀತಿಯ ಪರಿಪಾಲನೆಯ 5 ಮೂಲ ತತ್ವಗಳನ್ನು ಸೂಚಿಸಿದ್ದಾರೆ. ಆ ಮೂಲ ತತ್ವಗಳು ಯಾವ ಅನ್ನೋದನ್ನ ಈ ಕೆಳಗಿನಂತೆ ತಿಳಿದುಕೊಳ್ಳೋಣ. ಬುಡಕಟ್ಟು ಜನರು ಅವರದೇ ಆದ ಬುದ್ಧಿಶಕ್ತಿಗಳ ನೆಲೆಯಲ್ಲಿ ಅಭಿವೃದ್ಧಿ ಹೊಂದಲು ಬಿಡಬೇಕು ಹಾಗೂ ಅವರ ಮೇಲೆ ಬಲವಂತವಾಗಿ ಏನನ್ನು ಹೇರಬಾರದು. ಅವರ ಸಾಂಪ್ರದಾಯಿಕ ಕಲೆ ಹಾಗೂ ಸಂಸ್ಕೃತಿಯನ್ನು ಎಲ್ಲಾ ವಿಧದಲ್ಲಿ ಪ್ರೋತ್ಸಾಹಿಸಬೇಕು. ಇದು ಮೊದಲನೆಯ ಒಂದು ತತ್ವ. ಎರಡನೇದಾಗಿ
ಬುಡಕಟ್ಟುಗಳು ನೆಲೆಸಿರುವ ಪ್ರದೇಶಗಳು ಮತ್ತು ಅರಣ್ಯಗಳ ಮೇಲೆ ಅವರು ಹೊಂದಿರುವ ಹಕ್ಕನ್ನು ಗೌರವಿಸಬೇಕು. ಮೂರನೇದಾಗಿ, ತಂತ್ರಜ್ಞಾನದ ನೆರವು ಅಗತ್ಯವಾಗಬಹುದು, ಆದರೆ ಬುಡಕಟ್ಟು ಪ್ರದೇಶಗಳಲ್ಲಿ ಹೊರಗಿನವರ ಪ್ರವೇಶವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಬುಡಕಟ್ಟು ಪ್ರದೇಶಗಳಲ್ಲಿ ಅತಿಯಾದ ಆಡಳಿತ ಅಥವಾ ಹಲವಾರು ಯೋಜನೆಗಳನ್ನು ಕೈಗೊಳ್ಳಬಾರದು. ಅವರಿಗೆ ಪೂರಕವಾಗಿ ಕೆಲಸ ಮಾಡಬೇಕಲ್ಲದೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಬಾರದು. ಕೊನೆಯ ಒಂದು ತತ್ವ, ಫಲಿತಾಂಶಗಳನ್ನು ಕೇವಲ ಸಂಖ್ಯೆಗಳಿಂದ ಅಥವಾ ವಿನಿಯೋಗಿಸಿದ ಹಣದ ಮೊತ್ತದಿಂದ ಅಳೆಯಬಾರದು. ಅಂದರೆ ಬುಡಕಟ್ಟುಗಳ ಕಲ್ಯಾಣ ಕಾರ್ಯಕ್ರಮದ ಸಾಧನೆಯನ್ನು ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕು ವಿನಃ ಅವರಿಗೆ ಮಾಡಿರುವ ಖರ್ಚಿನ ಆಧಾರದ ಮೇಲೆ ಅಳೆಯಬಾರದು ಅನ್ನೋದು ಅಂಶ. ಈ ರೀತಿಯಾಗಿ ಬುಡಕಟ್ಟು ಪಂಚಶೀಲ ತತ್ವಗಳನ್ನ ನಾವು ತಿಳಿದುಕೊಳ್ಳಬಹುದು. ಮುಂದಿನ ಒಂದು ಪ್ರಶ್ನೆ, ಭಾರತದ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆ ಅಂಶಗಳನ್ನು ವಿವರಿಸಿ. ಒಂದು ಜನ ಸಮುದಾಯದಲ್ಲಿನ ಭಾಷಾ, ಧಾರ್ಮಿಕ, ಜನಾಂಗೀಯ, ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ವೈವಿಧ್ಯತೆ ಎನ್ನುತ್ತೇವೆ. ಅಥವಾ ಜನಸಮೂಹ ಒಂದರಲ್ಲಿ ಭೌಗೋಳಿಕ, ಧಾರ್ಮಿಕ, ಭಾಷೆ, ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳನ್ನು ವಿವಿಧತೆ ಅಥವಾ ವೈವಿಧ್ಯತೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳು. ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರವಾಗಿದ್ದು ಹಲವಾರು ರೀತಿಯ ವೈವಿಧ್ಯತೆಯನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತೇವೆ. ಸೊ ಅದರಲ್ಲಿ ಮೊದಲನೇ ನೋಡಿ ಭೌಗೋಳಿಕ ವೈವಿಧ್ಯತೆ. ಭಾರತ ಭೌಗೋಳಿಕ ಲಕ್ಷಣಗಳು ಸಾಕಷ್ಟು ವೈವಿಧ್ಯತೆಗಳಿವೆ. ಭಾರತವು ಪರ್ವತ ಶ್ರೇಣಿ, ದಟ್ಟ ಅರಣ್ಯಗಳು, ನದಿಗಳು, ಮರುಭೂಮಿ, ಮರುಭೂಮಿ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಹಾಗೂ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ಒಳಗೊಂಡ ಅನೇಕ ಭೌಗೋಳಿಕ ವೈವಿಧ್ಯತೆಯನ್ನು ಭಾರತವು ಒಳಗೊಂಡಿದೆ. ಭಾರತದಲ್ಲಿ ಮಾತ್ರ ವೈವಿಧ್ಯಮಯ ಪ್ರಾಂತ್ಯಗಳು ವಿಭಿನ್ನ ಹವಾಮಾನ ಮತ್ತು ವಾತಾವರಣ. ನದಿಗಳು, ಮರುಭೂಮಿ, ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಹಾಗೂ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ಒಳಗೊಂಡ ಅನೇಕ ಭೌಗೋಳಿಕ ವೈವಿಧ್ಯತೆಯನ್ನು ಭಾರತವು ಒಳಗೊಂಡಿದೆ. ಭಾರತದಲ್ಲಿ ಮಾತ್ರ ವೈವಿಧ್ಯಮಯ ಪ್ರಾಂತ್ಯಗಳು ವಿಭಿನ್ನ ಹವಾಮಾನ ಮತ್ತು ವಾತಾವರಣ. ಎರಡನೆಯ ಒಂದು ಅಂಶ ಭಾಷಾ ವೈವಿಧ್ಯತೆ. ಭಾಷಾ ವೈವಿಧ್ಯತೆಯಲ್ಲಿ ನೋಡಿ, ಭಾಷೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಆಸಾಮಿ, ಬೆಂಗಾಲಿ, ಗುಜರಾತಿಯನ್ನು ಒಳಗೊಂಡ ಸುಮಾರು 22 ಭಾಷೆಗಳನ್ನು ಭಾರತೀಯ ಸಂವಿಧಾನವು ಅಧಿಕೃತವೆಂದು ಘೋಷಿಸಿದೆ. ಅಲ್ಲದೆ 1652 ಆಡು ಭಾಷೆಗಳಿದ್ದು ಇಂಡೋ ಆರ್ಯನ್, ದ್ರಾವಿಡಿಯನ್, ಆಸ್ಟ್ರಿಕ್, ಟಿಬೆಟೋ, ಬರ್ಮನ್ ಹಾಗೂ ಯುರೋಪಿಯನ್ ಭಾಷಾ ಸಮುದಾಯವನ್ನೊಳಗೊಂಡ 5 ಪ್ರಮುಖ ಭಾಷಾ ವರ್ಗಗಳನ್ನು ಭಾರತದಲ್ಲಿ ಕಾಣಬಹುದು. ಅದೇ ರೀತಿ ಮೂರನೆಯ ಒಂದು ಅಂಶ ಧಾರ್ಮಿಕ ವೈವಿಧ್ಯತೆ. ಭಾರತದಲ್ಲಿ 8 ಪ್ರಮುಖ ಧಾರ್ಮಿಕ ಸಮುದಾಯಗಳಿವೆ. ಹಿಂದೂ, ಕ್ರೈಸ್ತ, ಇಸ್ಲಾಂ, ಬೌದ್ಧ, ಜೈನ, ಸಿಖ್ ಹಾಗೂ ಯಹೂದಿ ಸಮುದಾಯಗಳಿವೆ. 2011ರ ಜನಗಣತಿ ವರದಿಗಳ ಪ್ರಕಾರ ಭಾರತದ ಒಟ್ಟು ಮುಂದಿನ ಒಂದು ಅಂಶ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು. ಸಾಂಸ್ಕೃತಿಕ ವೈವಿಧ್ಯತೆಯು ಭಾರತ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ. ಭಾರತೀಯರ ಸಾಮಾಜಿಕ ಅಭ್ಯಾಸದಲ್ಲಿ ಸಾಕಷ್ಟು ವೈವಿಧ್ಯತೆಗಳಿವೆ. ಸಂಸ್ಕೃತಿ, ಜೀವನ ವಿಧಾನಗಳು, ವರ್ತನಾ ಮಾದರಿಗಳು, ನಂಬಿಕೆಗಳು, ನೈತಿಕ ನಿಯಮಗಳು, ಆಹಾರ ಅಭ್ಯಾಸಗಳು, ಉಡುಪು ಇನ್ನೂ ಮುಂತಾದವುಗಳಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೂ ರಾಜ್ಯದಿಂದ ರಾಜ್ಯಕ್ಕೆ ವಿಭಿನ್ನವಾಗಿರುವುದನ್ನು ನಾವು ಭಾರತದಲ್ಲಿ ಕಾಣಬಹುದು. ಡಾಕ್ಟರ್ ಆರ್ ಕೆ ಮುಖರ್ಜಿ ಅವರು ಹೇಳಿರುವಂತೆ
ಭಾರತವು ಪಂಥಗಳು ಮತ್ತು ಪದ್ಧತಿಗಳು, ಮತಗಳು ಮತ್ತು ಸಂಸ್ಕೃತಿ, ನಂಬಿಕೆಗಳು ಮತ್ತು ಭಾಷೆಗಳು, ಜನಾಂಗೀಯ ಪ್ರಕಾರಗಳು ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಒಳಗೊಂಡ ವಸ್ತು ಸಂಗ್ರಹಾಲಯವಾಗಿದೆ. ಇದಲ್ಲದೆ ನಿರ್ದಿಷ್ಟ ಸಮುದಾಯಗಳು ಮತ್ತು ಪ್ರಾಂತ್ಯಗಳು ಕೂಡ ಸಾಂಸ್ಕೃತಿಕ ಅನನ್ಯತೆ ಹೊಂದಿವೆ. ಈ ರೀತಿಯಾಗಿ ಭಾರತದ ವೈವಿಧ್ಯತೆಯನ್ನು ನಾವು ನೋಡಬಹುದು. ಮುಂದಿನ ಒಂದು ಪ್ರಶ್ನೆ, ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಅಸ್ಪೃಶ್ಯರ ಏಳಿಗೆಯಲ್ಲಿ ಗಾಂಧೀಜಿಯವರ ಪಾತ್ರ. ಸ್ವತಂತ್ರ ಹೋರಾಟ ಮತ್ತು ಅಸ್ಪೃಶ್ಯತೆ ನಿವಾರಣೆ ಗಾಂಧೀಜಿಯವರ ಪ್ರಮುಖ ಆದ್ಯತೆಗಳಾಗಿದ್ದವು. ಅಸ್ಪೃಶ್ಯತೆಯು ನಿವಾರಣೆಯಾಗದ ಹೊರತು ಸ್ವರಾಜ್ಯಕ್ಕೆ ಯಾವುದೇ ಅರ್ಥವಿಲ್ಲ ಎಂಬುದು ದೃಢವಾಗಿ ನಂಬಿದ ಗಾಂಧೀಜಿಯವರು ಅಸ್ಪೃಶ್ಯತೆಯ ಕಳಂಕವನ್ನು ತಪ್ಪಿಸಲು ಅಸ್ಪೃಶ್ಯರನ್ನು ಹರಿಜನರು ಎಂದು ಕರೆದು ಪ್ರಚಾರ ಮಾಡಿದರಲ್ಲದೆ ಅವರಿಗಾಗಿರುವ ಅನ್ಯಾಯಕ್ಕೆ ಪರಿಹಾರೋಪಾಯವಾಗಿ ಅದರ ಸಭೆ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾರ್ವಜನಿಕ ಸ್ಥಳಗಳಾದ ಕೆರೆ, ಬಾವಿ, ದೇವಾಲಯ, ಆಸ್ಪತ್ರೆ, ಉದ್ಯಾನವನ ಮೊದಲಾದವುಗಳಲ್ಲಿ ಅಸ್ಪೃಶ್ಯರು ಇರುವ ಅವಕಾಶ ನೀಡುವಂತೆ ಆಗ್ರಹಿಸಿದರು. ಕೊನೆಗೂ ನನಗೆ ಪೂರ್ವಜನ್ಮವಾದರೂ ಇರುವುದಾದರೆ ಭಂಗಿ ಕಾಲೋನಿಗಳಲ್ಲಿಯೇ ಜನಿಸಿ ಭಂಗಿಗಳ ಸೇವೆಯನ್ನು ಮಾಡುತ್ತೇನೆ ಎಂದು ಘೋಷಿಸಿದರು. ಈ ಎಲ್ಲ ಅಂಶಗಳು ಗಾಂಧೀಜಿಯವರು ಅಸ್ಪೃಶ್ಯರ ಬಗ್ಗೆ ಮಾಡಿರುವ ಒಂದು ಅಂಶಗಳು ಅಂತ ತಿಳಿದು ಬರುತ್ತೆ. ಅಸ್ಪೃಶ್ಯರ ಏಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ. ಸಂವಿಧಾನ ಶಿಲ್ಪಿ, ಅಭಿನವ ಮನು ಎಂದು ಕರೆಸಿಕೊಂಡ ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ವಿರುದ್ಧ ತೀವ್ರವಾದ ಹೋರಾಟವನ್ನು ನಡೆಸಿ ಅವರಿಗೆ ಉತ್ತಮ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರಲ್ಲದೆ ಸಂವಿಧಾನದಲ್ಲಿ ಹಲವಾರು ವಿಧಿ ಕಲಮುಗಳನ್ನು ಅಳವಡಿಸುವುದರ ಮೂಲಕ ಮುನ್ನುಡಿಯನ್ನು ಬರೆದರು. ಭಾರತೀಯ ಸಂವಿಧಾನವು ಎಲ್ಲರ ಹಕ್ಕು ಮತ್ತು ಆಸಕ್ತಿಗಳನ್ನು ಸಾರ್ವತ್ರಿಕವಾಗಿ ಸಂರಕ್ಷಿಸಬಹುದಾದರೂ ಅಸ್ಪೃಶ್ಯರಿಗೆ ವಿಶೇಷವಾದ ಸಂರಕ್ಷಣೆಯನ್ನು ನೀಡಿದೆ. ಅಂಬೇಡ್ಕರ್ ಅವರು ಹರಿಜನರಲ್ಲಿ ಸ್ವಾಭಿಮಾನ, ಸ್ವಗೌರವ ಮತ್ತು ಆತ್ಮವಿಶ್ವಾಸಗಳನ್ನು ಮೂಡಿಸುವಲ್ಲಿ ಪ್ರಯತ್ನಿಸಿದರಲ್ಲದೆ ಅಸ್ಪೃಶ್ಯತೆಯ ಬಗ್ಗೆ ಜನತೆಯಲ್ಲಿ ಅರಿವು ಮತ್ತು ಜಾಗೃತೆಯನ್ನು ಮೂಡಿಸಲು 1920ರಲ್ಲಿ ಮೂಕನಾಯಕ ಹಾಗೂ 1971ರಲ್ಲಿ ಬಹಿಷ್ಕೃತ ಭಾರತ ಎಂಬ ಮರಾಠಿ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ತದನಂತರ ಬಹಿಷ್ಕೃತ ಸಭಾ ಎಂಬ ಸಂಘಟನೆ ಸ್ಥಾಪಿಸುವುದರ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡಿದರು. ಅವರು ಆರಂಭಿಸಿದ ಆಂದೋಲನ ಸಹೋದ್ ಆಂದೋಲನವೆಂದು ಕರೆಯಲಾಗಿದೆ. ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಸುದೀರ್ಘವಾಗಿ ಹೋರಾಟ ಮಾಡುವುದರ ಮೂಲಕ ಅಸ್ಪೃಶ್ಯತೆ ಆಚರಣೆಯನ್ನು ನಿವಾರಣೆ ಮಾಡಿ ಅವರನ್ನು ಕಲ್ಯಾಣಗೊಳಿಸಲು ಶ್ರಮಿಸಿದ್ದಾರೆ. ಆದರೂ ಕೂಡ ಅಸ್ಪೃಶ್ಯತಾ ಆಚರಣೆಯು ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವಂತವಾಗಿರುವುದನ್ನು ಯಾವುದೇ ಕಾರಣಕ್ಕೂ ಮರೆಯುವಂತಿಲ್ಲ. ಮುಂದಿನ ಒಂದು ಪ್ರಶ್ನೆ, ಗ್ರಾಮ ಸಮುದಾಯ ಎಂದರೇನು? ಗ್ರಾಮ ಸಮುದಾಯದ ಲಕ್ಷಣವನ್ನು ವಿವರಿಸಿ. ಹಳ್ಳಿಗಳಲ್ಲಿ ವಾಸಿಸುತ್ತಾ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ವೃತ್ತಿಗಳನ್ನು ಅವಲಂಬಿಸಿ ಜೀವನ ನಡೆಸುವ ಸಮುದಾಯವನ್ನು ಗ್ರಾಮ ಸಮುದಾಯ ಎನ್ನುವರು. ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯವಿರುವ ಈ ಸಮುದಾಯ ಹೆಚ್ಚು ಸಾಮ್ಯಕ ಸ್ವರೂಪವಾಗಿದೆ. ಗ್ರಾಮ ಸಮುದಾಯದ ಲಕ್ಷಣಗಳು. ಕೇಂದ್ರೀಕೃತ ಗ್ರಾಮ ಸಮುದಾಯ ಲಕ್ಷಣಗಳಲ್ಲಿ ಗ್ರಾಮಗಳನ್ನ ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತ ಅಂದಾಗ ಲಕ್ಷಣಗಳಲ್ಲಿ ನೋಡಿ, ಕೇಂದ್ರೀಕೃತ ಗ್ರಾಮ, ಪ್ರತ್ಯೇಕಿತ ಹೊಲ ಮನೆಗಳ ಗ್ರಾಮ, ಚದುರಿದ ಗುಂಪು ಗ್ರಾಮ, ಸಾಲು ಮನೆಗಳ ಗ್ರಾಮ, ಚಕ್ರಾಕಾರದ ಗ್ರಾಮಗಳು, ಆಯತಾಕಾರದ ಗ್ರಾಮ, ಕೂಡಿದಾರಿ ಹಾಗೂ ಮಾರುಕಟ್ಟೆ ಗ್ರಾಮ. ಈ ರೀತಿಯಾಗಿ ಈ ಒಂದು ಗ್ರಾಮ ಸಮುದಾಯದ ಲಕ್ಷಣಗಳನ್ನ ನೀವು ವಿವರಿಸಿ ಬರೆದಾಗ ಈ ಒಂದು ಪ್ರಶ್ನೆಗೆ